ನನ್ಗೆ ಅನುಮಾನ ಬರ್ತಾ ಇದೆ. ಇಷ್ಟ್ ಬೇಗ ಸತ್ತೋಗ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಏನಮ್ಮ ಯಾರು ಕಳ್ಸ್ಬಿಟ್ಟೆ? ನನ್ ಫ್ರೆಂಡ್ ನಿಶಾ ಅಂತ ರೀ, ತುಂಬಾ ಒಳ್ಳೆಯವಳು. ಮದ್ವೆ ಆಗಿ 1 ವರ್ಷ ಆಗಿತ್ತು. ಗಂಡನ ಮನೆಯವರು ಆತ್ಮಹತ್ಯೆ ಅಂತ ಹೇಳ್ತಿದ್ದಾರೆ, ತವ್ರ ಮನೆಯವರು ಕೊಲೆ ಅಂತ ಹೇಳ್ಬಿಟ್ಟು ಕೋರ್ಟ್ ಮೆಟ್ಲು ಹತ್ತಿದ್ದಾರೆ. ಈಗ ನನ್ ಫ್ರೆಂಡ್ ಯಾರಾದ್ರೂ ವಾಪಸ್ ತರ್ಸಕ್ ಆಗತ್ತಾ? ತಗೊಳ್ಳಿ, ನನ್ ಫ್ರೆಂಡ್ ನ್ಯಾಯ ಕೊಡ್ಸಿ. ಅದಕ್ಕೆ ಆತ್ಮಗಳು ಬಂದ್ ಸಾಕ್ಷಿ ಹೇಳ್ಬೇಕು. ಆತ್ಮಗಳ ಭವಿಷ್ಯಗಾರ್ತಿಯವ್ರೆ, ನನ್ಗೊಬ್ಳು ಫ್ರೆಂಡ್ ಇದ್ಲು ದಿಶಾ ಅಂತ. ಅವಳು ಸತ್ತೋಗ್ಬಿಟ್ಲು. ಅವಳು ಹ್ಯಾಕ್ ಸತ್ತೋದ್ಲು ಅಂತ ನನ್ಗೆ ಗೊತ್ತಾಗ್ಬೇಕು. ಕೆಲವರು ಆತ್ಮಹತ್ಯೆ ಅಂತಾರೆ, ಕೆಲವರು ಕೊಲೆ ಅಂತಾರೆ. ಈಗ ನನ್ನಿಂದ ಏನಾಗ್ಬೇಕು? ದಯವಿಟ್ಟು ಅವಳು ಆತ್ಮನ್ ಕರೆಸ್ತೀರಾ? ಆತ್ಮದ ಜೊತೆ ಮಾತನಾಡ್ಬೇಕಾ? ಆ ವಿದ್ಯೆನ ನಿಮಗೆ ನಾನ್ ಕಲಿಸ್ಬೇಕಾ? ಅದಕ್ಕೆಲ್ಲ ಕಠಿಣ ವ್ರತ ಮಾಡ್ಬೇಕು. ನೀವ್ ಏನ್ ಹೇಳ್ತಿರೋ ಅದನ್ನ ನಾನ್ ಮಾಡ್ತೀನಿ. ಬಾ, ಆ ಮಂತ್ರ ನೀನು ಕಿವಿಯಲ್ಲಿ ಹೇಳ್ತೀನಿ. ಸುಬ್ಬು, ಬಾ ಸ್ಮಶಾನಕ್ಕೆ ಹೋಗೋಣ. ದಿಶಾ, ಕಮಾನ್ ದಿಶಾ, ಕಮಾನ್. ದಿಶಾ, ಹೌದು. ದಿಶಾ, ನೀನ್ ಸತ್ತೋಗ್ಬಿಟ್ಯಾ? ಸಾಯ್ಲಿಲ್ಲ, ಸಾಯೋ ಹಾಗೆ ಮಾಡಿದ್ರು. ನಿಮ್ಮಪ್ಪ ಅಮ್ಮ ನೀನ್ ಒಬ್ಳೆ ಮಗಳು. ನಿನ್ನ ಸಾಫ್ಟ್ವೇರ್ ಇಂಜಿನಿಯರ್ಗೆ ಕೊಟ್ಟು ಮದ್ವೆ ಮಾಡಿದ್ರು, ವರದಕ್ಷಿಣೆನೂ ಕೊಟ್ರು. ನಿನಗ್ ಸಾಯುವಂತ ಪರಿಸ್ಥಿತಿ ಏನ್ ಬಂತು? ವರದಕ್ಷಿಣೆ ಕಿರುಕುಳ, ಒತ್ತಾಯ, ಕೊನೆಗೆ ಬಿಡ್ಲಿಲ್ಲ. ನನ್ ಗಂಡ ನನ್ನ ಕತ್ ಹಿಸ್ಕಿ ಸಾಯಿಸೋದು. ಆತ್ಮಹತ್ಯೆ ಅಂತ ಪೊಲೀಸ್ ಹೇಳ್ತಾ ಇದ್ದಾರೆ. ಇಲ್ಲ, ಇದು ಕೊಲೆ. ಇದಕ್ಕೆ ಸಾಕ್ಷಿ ಬೇಕು. ನಿನ್ ಗಂಡನ್ಗೆ, ನಿನ್ ಅತ್ತೆ ಮಾವನ್ಗೆ ಶಿಕ್ಷೆ ಕೊಡ್ಸ್ಬೇಕು ಅಂತ ನಾನ್ ಅನ್ಕೊಂಡಿದೀನಿ. ಇದಕ್ಕೇನಾದ್ರೂ ಸಾಕ್ಷಿ ಇದೆಯಾ? ನನ್ ಗಂಡ ನನ್ನ ಹಿಂದೆ ಮೆತ್ತಗ್ ಬರ್ತಾ ಇದ್ದಿದ್ದು ನನ್ ಮೊಬೈಲ್ ಕ್ಯಾಮ್ರಾದಲ್ಲಿ ಕಾಣಿಸ್ತು. ಯಾಕೆ ಬರ್ತಾ ಇದ್ದಾನೆ ಗೊತ್ತಾಗ್ಲಿಲ್ಲ. ಬಂದ ನನ್ ಕುತ್ತಿಗೆಗೆ ಕೈ ಹಾಕ್ದ. ಕಡೆಗೆ ನನ್ ಕುತ್ತಿಗೆ ಹಿಸ್ಕಿ ಸಾಯಿಸ್ದ. ಅಂದ್ರೆ ನಿನ್ ಮೊಬೈಲ್ ಅಲ್ಲಿ ವಿಡಿಯೋ ಕವರೇಜ್ ಆಗಿದ್ಯಾ? ಹೌದು. ಪಾರ್ವತಿ, ಬನ್ನಿ ಸುಬ್ಬಮ್ಮ ಅವರೇ. ವಿಷಯ ಗೊತ್ತಾಯ್ತು. ವೇದು ಸುಬ್ಬು ಎಲ್ಲಾ ಹೇಳಿದ್ರು. ಯಾವ ವಿಷಯ? ಅದೇ ನೀನ್ ಆತ್ಮದ ಜೊತೆ ಮಾತಾಡಿ ಅದ್ಯಾರು ನ್ಯಾಯ ಕೊಡ್ತಿದ್ಯಂತೆ. ಹೌದು, ಕೆಲವೊಂದಿಷ್ಟು ಮಂತ್ರಗಳನ್ನ ಕಲ್ತಿದ್ದೀನಿ. ನನ್ಗೂ ಒಂದ್ ಸಹಾಯ ಆಗ್ಬೇಕು. ಹೇಳಿ. ನನ್ ಗಂಡ ಬದುಕಿರುವಾಗ ಸಾಕಷ್ಟು ಹಣನ ಒಂದ್ ಪೆಟ್ಟಿಗೆಯಲ್ಲಿ ಇಟ್ಟಿದ್ರು. ಸಾಯುವಾಗ ಅದನ್ನ ಎಲ್ಲಿಟ್ಟಿದೀನಿ ಅಂತಾನೆ ಹೇಳಲಿಲ್ಲ. ಎಲ್ಲ ಕಡೆ ಹುಡುಕಿದ್ದಾಯ್ತು. ಈಗ ನನ್ನಿಂದ ಏನಾಗ್ಬೇಕು? ನನ್ ಗಂಡನ ಆತ್ಮ ಕರೆಸಿ ಆ ಹಣ ಎಲ್ಲಿಟ್ಟಿದ್ದಾರೆ ಅಂತ ಕೇಳ್ತೀಯಾ? ಖಂಡಿತ. ನಿಮ್ ಗಂಡನ ಆತ್ಮ ಜೊತೆ ಮಾತಾಡಿ ಅವ್ರು ದುಡ್ಡು ಎಲ್ಲಿಟ್ಟಿದ್ದಾರೆ ಅಂತ ಕೇಳ್ತೀನಿ. ನೀವ್ ಇಲ್ಲೇ ಇರಿ, ನೀವು ಅವ್ರನ್ನ ನೋಡಿದ್ರೆ ಹೆದರ್ಕೋಬಹುದು. ಅಯ್ಯೋ, ಅವ್ರು ಬದುಕಿರುವಾಗ್ಲೇ ದೆವ್ವಾಗಿದ್ರು, ಆಗ್ಲೇ ಹೆದರ್ಲಿಲ್ಲ. ಈಗ ಹೆದರ್ತೀನ? ಸುಬ್ಬುರಾಯರೇ, ನಿಮ್ ಹೆಂಡತಿ ಸುಬ್ಬಮ್ಮ ನನ್ ಜೊತೆ ಇದ್ದಾರೆ. ನಿಮ್ ಹತ್ರ ಇದ್ದಿದ್ ಲಕ್ಷಾಂತರ ರೂಪಾಯಿ ದುಡ್ಡನ್ನ ಎಲ್ಲಿಟ್ಟಿದ್ದೀರಿ ಅಂತ ಕೇಳ್ತಾ ಇದ್ದಾರೆ. ನಾನು 10 ಲಕ್ಷ ರೂಪಾಯಿ ಹಣನ ಅಕ್ಕಿ ಮೂಟೆಲ್ ಮುಚ್ಚಿಟ್ಟಿದ್ದೀನಿ. ಆ ಹಣ ನಮಗೆ ಸೇರ್ಬೇಕು ಅಂತ ನಾನಿಬ್ಬರು ಮಕ್ಕಳು ಜಗಳ ಆಡ್ತಿದ್ರು. ಆದರೆ ಈಗದು 3 ಭಾಗ ಆಗಬೇಕು. ಅದ್ರಲ್ಲಿ ಅರ್ಧ ಭಾಗ ನನ್ನ ಹೆಂಡತಿಗೆ, ಉಳಿದ ಅರ್ಧ ಭಾಗ ನಮ್ಮಿಬ್ಬರು ಮಕ್ಕಳು ಹಂಚ್ಕೋಬೇಕು. ಇದು ನನ್ನ ಕೊನೆಯ ಆಸೆ. ಆಯ್ತು, ಅದನ್ನ ನಾನ್ ಮಾಡಿಸ್ತೀನಿ. ದಯವಿಟ್ಟು ನನ್ನ ಅರ್ಧ ಆಸ್ತಿನ ನನ್ನ ಹೆಂಡತಿ ಕೊಡ್ಸಮ್ಮ. ಕೊಡಿಸ್ತೀನಿ. ನೀವೇ ಹೇಳಿ, ಪಾರ್ವತಿ ಆ ವಿಷಯ ಹೇಳದೇ ಇದ್ರೆ ನಾವು ಹೇಗೂ ಆರಾಮಾಗಿರ್ತಿದ್ವಾ? ಈಗ ನೋಡಿ, ನನ್ ಮಗ ಮನೆಯಿಂದ ಆಚೆ ಹಾಕ್ಬಿಟ್ಟಿದ್ದಾನೆ. ನಾನೇನ್ ಮಾಡ್ಲಿ? ಮೇಡಮ್ನವ್ರೆ, ಈಗಲಾದ್ರೂ ಗೊತ್ತಾಯ್ತಾ? ಕೆಲವೊಂದು ಸತ್ಯಗಳನ್ನ ಹಂಚ್ಕೊಳಕ್ ಹೋಗ್ಬಾರ್ದು. ಹಂಚ್ಕೊಳಕ್ ಹೋದ್ರೆ ಈ ತರ ಕಷ್ಟ ಆಗುತ್ತೆ. ವ್ಯಕ್ತಿ ಸತ್ತಾಗ ಸತ್ಯನೂ ಸತ್ತೋಗುತ್ತೆ. ಹೆಣನ ಕೆದಕಕ್ ಹೋಗ್ಬಾರ್ದು, ನಮ್ಗೆ ಅಪಾಯ. ಅದು ಅಲ್ಲದೆ ವಾಸನೆ ಬರುತ್ತೆ. ಪಾರ್ವತಿ, ನನಗೆ ನೀನೇ ನ್ಯಾಯ ಕೊಡಿಸ್ಬೇಕು. ನೀನು ನ್ಯಾಯ ಕೊಡಿಸ್ಲಿಲ್ಲ ಅಂತಂದ್ರೆ ನಾನು ನಿನ್ನನ್ನ ಕೊಂದು ಬಿಡ್ತೀನಿ. ಏನಾಯ್ತಮ್ಮ? ಯಾವ್ದು ಆತ್ಮಗಳನ್ನ ಹೋಲಿಸ್ಕೊಂಡಿದ್ರಲ್ಲಪ್ಪ, ಅದಕ್ಕೆ ತರ ಆಗ್ತಾ ಇದೆ. ಯಾಕಮ್ಮ, ಏನಾಯ್ತು? ಆತ್ಮ ನನ್ ಬಿಟ್ಟು ಹೋಗ್ಬೇಡ. ನೀನ್ ಸತ್ತ ಮೇಲೆ ತಾನೆ ಆತ್ಮ ನೀನ್ ಬಿಟ್ಟು ಹೋಗೋದು. ರೀ, ಏನಮ್ಮ ಕನಸ್ಕೊಂಡ್ಯಾ? ರೀ, ಸತ್ ಮೇಲೆ ಹಳೆ ವಿಷಯನ ಹೆಣನ ಕೆತ್ಕಕ್ ಹೋಗ್ಬಾರ್ದು ರೀ. ಆತ್ಮನ್ ಕರೆಸ್ಲೇಬಾರ್ದು. ಈಗ್ಲಾರ ನಿನ್ಗೆ ಅರ್ಥ ಆಯ್ತಲ್ಲ. ರೀ, ಸುಬ್ಬಮ್ಮ ಅವ್ರಿಗೆ ಅನುಷ ಅವ್ರನ್ನ 1 ಲಕ್ಷ ರೂಪಾಯಿ ಕೊಟ್ಬಿಡಿ. ನಾನ್ ಯಾಕಮ್ಮ 1 ಲಕ್ಷ ಕೊಡ್ಬೇಕು? ಕೊಡ್ಲಿಲ್ಲ ಅಂದ್ರೆ ಕೇಸ್ ಹಾಕ್ತೀನಿ ಅಂತ ಕನ್ಸಲ್ಲಿ ಹೇಳಿದ್ರು.